ರೈತರ ವಿವಿಧ ಬೇಡಿಕೆಗೆ ಆಗ್ರಹಿಸಿ ಕೆಪಿಆರ್ಎಸ್ ಪ್ರತಿಭಟನೆ. ಕಲ್ಯಾಣ ಕರ್ನಾಟಕದ ಕೇಂದ್ರ ಸ್ಥಾನ ಕಲಬುರಗಿಯಲ್ಲಿ ಇಂದು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ರೈತರು ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಕರ್ನಾಟಕ ಪ್ರಾಂತ ರೈತ ಸಂಘದಿಂದ ಪ್ರತಿಭಟನೆ. ಉಳಿದ ಬಾಕಿ ವಿಮೆ ಹಣ ಬಿಡುಗಡೆ ಮಾಡಲು, ಬೆಂಬಲ ಬೆಲೆ ಎಂಎಸ್ಪಿ ಕಾನೂನು ಜಾರಿಗಾಗಿ ಹೊರದೇಶದ ತೊಗರಿ ಇಂಪೋರ್ಟ್ ಮಾಡಿ ಮಾರುಕಟ್ಟೆ ಬರ್ಬಾದ್ ಮಾಡಿ ರೈತರಿಗೆ ಅನ್ಯಾಯ, ರಸಗೊಬ್ಬರ ಅಭಾವ, ಕೃತಕ ಸೃಷ್ಟಿ ಬೆಲೆ ಏರಿಕೆ ವಿರುದ್ಧ ಲೋಕಸಭಾ ಮುಂಗಾರು ಅಧಿವೇಶನದಲ್ಲಿ ರೈತರ ವಿಷಯಗಳ ಚರ್ಚೆ ನಡೆಸಲಿ. ಕೆಪಿಆರ್ಎಸ್ ಈ ಕುರಿತಾಗಿ ಒತ್ತಾಯ ಮಾಡಿದೆ. ರಸಗೊಬ್ಬರ ಸಬ್ಸಿಡಿ ಕಡಿತ ಮಾಡಿದ್ದನ್ನ ತಕ್ಷಣವೇ ಗೊಬ್ಬರ ಸಬ್ಸಿಡಿ ಮಾಡಬೇಕು. ಕಲಬುರಗಿ ಜಿಲ್ಲೆಯ ಇನ್ನುಳಿದ ಬೆಳೆ ವಿಮೆ ಬಾಕಿ 315 ಕೋಟಿ ರೂಪಾಯಿ ಹಣ ರೈತರ ಖಾತೆಗೆ ಹಾಕಬೇಕು. ರೈತರು ಬೆಳೆದ ಬೆಳೆಗಳಿಗೆ ಬೆಂಬಲ ಎಂಎಸ್ಪಿ ಕಾನೂನು ಜಾರಿ ಮಾಡಿ ಬೆಂಬಲ ಬೆಲೆ ಕೊಡಬೇಕು. ಹೀಗೆ ಅನೇಕ ಬೇಡಿಕೆ ಆಗ್ರಹಿಸಿ ನಮ್ಮ ವಾಹಿನಿ ಜೊತೆ ಮಾತನಾಡಿ ಶರಣಬಸಪ್ಪ ಮಮ್ಮಶೆಟ್ಟಿ, ಜಿಲ್ಲಾ ಅಧ್ಯಕ್ಷರು ಕೆಪಿಆರ್ಎಸ್ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ರೈತರ ಬಗ್ಗೆ ಚರ್ಚೆ ಆಗಲೇಬೇಕು. ಲೋಕಸಭೆಯ ಮುಂಗಾರು ಅಧಿವೇಶನದಲ್ಲಿ ರಸಗೊಬ್ಬರ ಸಬ್ಸಿಡಿ ಬಗ್ಗೆ ಚರ್ಚೆ ಆಗಲೇಬೇಕು. ಮುಂಗಾರು ಅಧಿವೇಶನದಲ್ಲಿ ರಸಗೊಬ್ಬರಕ್ಕೆ ಸಬ್ಸಿಡಿ ಕೊಡಲೇಬೇಕು. ಪ್ಲಸ್ 50% ಕೊಟ್ಟು ರೈತರಿಗೆ ಎಂಎಸ್ಪಿ ದ್ರೋಹ ಬಗೆಯುತ್ತಿರುವ ಕೇಂದ್ರ ಮೋದಿ ಸರ್ಕಾರಕ್ಕೆ ಧಿಕ್ಕಾರ. ಪ್ಲಸ್ 50% ಸೇರಿಸಿ ಮಿನಿಮಮ್ ಸಪೋರ್ಟ್ ಪ್ರೈಸ್ ಬೆಂಬಲ ಬೆಲೆ ಕಾನೂನು ಜಾರಿ ಮಾಡಲೇಬೇಕು. ಎಂಎಸ್ಪಿ ಬಗ್ಗೆ ಮುಂಗಾರು ಅಧಿವೇಶನದಲ್ಲಿ ಚರ್ಚೆ ಆಗಲೇಬೇಕು. ದೇಶದಿಂದ ಹಂದಿ ಕಿಲ್ಲರಂತ ತೊಗರಿ ಇಂಪೋರ್ಟ್ ಮಾಡಿ ಮಾರುಕಟ್ಟೆ ಬರ್ಬಾದ್ ಮಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ಹೊರದೇಶದ ತೊಗರಿ ಇಂಪೋರ್ಟ್ ಮಾಡಿಕೊಂಡು ಮಾರುಕಟ್ಟೆ ಸತ್ಯಾನಾಶ ಮಾಡಿದ ಬಗ್ಗೆ ಲೋಕಸಭೆಯ ಅಧಿವೇಶನದಲ್ಲಿ ಚರ್ಚೆ ಆಗಲೇಬೇಕು. ಜಿಂದಾಬಾದ್. ಜಿಲ್ಲೆಯ ಬಾಕಿ ಉಳಿದಿರುವ ಹಿಂದುಳಿದ ಬೆಳೆ ವಿಮೆ ಹಣ 315 ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಲೇಬೇಕು. ರೈತರ ಹೋರಾಟಕ್ಕೆ ಜಯವಾಗಲಿ. ರೈತರ ಹೋರಾಟಕ್ಕೆ ಜಯವಾಗಲಿ. ಬರಲಿ ಸಂಘ ಜಿಂದಾಬಾದ್. ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ಕಲಬುರಗಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದುಗಡೆ ಸಾಂಕೇತಿಕವಾಗಿ ಪ್ರತಿಭಟನೆಯನ್ನು ನಡೆಸಿ ಸನ್ಮಾನ್ಯ ಪ್ರಧಾನಮಂತ್ರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ವಿ ಮತ್ತು ಕಲಬುರಗಿ ಜಿಲ್ಲೆಯ ಲೋಕಸಭಾ ಸದಸ್ಯರ ಮೂಲಕ ಪ್ರಧಾನಮಂತ್ರಿಗಳಿಗೆ ಇವತ್ತು ಮನವಿ ಪತ್ರವನ್ನು ಸಲ್ಲಿಸ್ತಿದ್ವಿ. ಮುಂಗಾರು ಅಧಿವೇಶನದ ಲೋಕಸಭೆಯ ಅಧಿವೇಶನ ಪ್ರಾರಂಭ ಆಗಿದೆ. ಆ ಅಧಿವೇಶನದಲ್ಲಿ ರೈತರ ಒಕ್ಕಲ್ತನ ಬಗ್ಗೆ ಚರ್ಚೆ ನಡೀಬೇಕು. ಆ ಮುಂಗಾರು ಅಧಿವೇಶನದಲ್ಲಿ ರೈತರ ತೊಗರಿಯ ನಾಡಿರ್ತಕ್ಕಂಥ ತೊಗರಿಯ ನಾಡಿನಲ್ಲಿ ತೊಗರಿ ಬೆಳೆಗಾರರ ಬಗ್ಗೆ ಚರ್ಚೆ ನಡೀಬೇಕು. ಹೊರದೇಶದಿಂದ ಮೊಜಾಂಬಿಕ್, ಕೀನ್ಯಾ, ಬರ್ಮಾ ದೇಶಗಳಿಂದ, ತಾಂಜಾನಿಯಾ, ಮಾಲ್ವಾ ದೇಶಗಳಿಂದ ಇವತ್ತು ಹಂದಿ ತಿಲ್ಲರಂಥ ತೊಗರಿ ಏಪ್ರಿಲ್ ಮೇ 2 ತಿಂಗಳಲ್ಲಿ ಇವತ್ತು 2 ಲಕ್ಷ ಮೆಟ್ರಿಕ್ ಟನ್ನನ್ನು ಇಂಪೋರ್ಟ್ ಮಾಡಿಕೊಂಡಿದ್ದಾರೆ. ಮಾರುಕಟ್ಟೆಯನ್ನು ಸತ್ಯಾನಾಶ ಆಗಿದೆ, ಬರ್ಬಾದ್ ಆಗೋಗಿದೆ. ಮಾರುಕಟ್ಟೆಯಲ್ಲಿ ಎಂಎಸ್ಪಿ ಇಲ್ಲ. ಇವತ್ತು ಅದರ ಬಗ್ಗೆ ಚರ್ಚೆ ನಡೀಬೇಕಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಾ ಇದ್ದೀವಿ. A2 ಪ್ಲಸ್ 50% ಇವತ್ತು ಎಂಎಸ್ಪಿಯನ್ನು ಘೋಷಣೆ ಮಾಡಿ ರೈತರಿಗೆ ದ್ರೋಹ ಬಗ್ಗಿರ್ತಕ್ಕಂಥ ಕೇಂದ್ರದ ಮೋದಿ ಸರ್ಕಾರ ಡಾಕ್ಟರ್ MS ಸ್ವಾಮಿನಾಥನ್ ಆಯೋಗದ ವರದಿಯ ಶಿಫಾರಸಿನ ಪ್ರಕಾರ C2 ಪ್ಲಸ್ 50% ಸೇರಿಸಿ ಮಿನಿಮಮ್ ಸಪೋರ್ಟ್ ಪ್ರೈಸ್ ಎಂಎಸ್ಪಿಯನ್ನು ಘೋಷಣೆ ಮಾಡಬೇಕು. ಎಂಎಸ್ಪಿ ಬಗ್ಗೆ ಇವತ್ತು ಮುಂಗಾರು ಅಧಿವೇಶನದಲ್ಲಿ ಚರ್ಚೆ ನಡೀಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಿದ್ವಿ. ಅದರ ಜೊತೆಯಲ್ಲಿ ಕರ್ನಾಟಕ ರಾಜ್ಯದ ಸರ್ಕಾರ, ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು. ಇವತ್ತು ಗುಲ್ಬರ್ಗ ಜಿಲ್ಲೆಯ ಬೆಳೆ ವಿಮೆ ಹಣ ಇನ್ನೂ ಅರ್ಧ ಬಾಕಿ ಹಣ 315 ಕೋಟಿ ರೂಪಾಯಿ ಬಾಕಿ ಹಣ ಪೆಂಡಿಂಗ್ ಇದೆ. ತಕ್ಷಣವೇ ರೈತರಿಗೆ ಸದಿ ಕಳೆಯೋದಕ್ಕೆ, ಎಣ್ಣೆ ಹೊಡೆಯೋದಕ್ಕೆ ಆ ಲಾಗೋಡಿಗೆ ಅನ್ವಯ ಆಗಬೇಕು ಅಂತಕ್ಕಂಥ ದೃಷ್ಟಿಕೋನದಿಂದ ತಕ್ಷಣವೇ ಉಳಿದಿರ್ತಕ್ಕಂಥ ಬಾಕಿ ಹಣ ಬಿಡುಗಡೆ ಮಾಡಬೇಕು, ವಿಮೆ ಹಣ ಅಂತಕ್ಕಂಥ ಮಾತನ್ನು ಆಗ್ರಹ ಮಾಡ್ತದೆ ಕೆಪಿಆರ್ಎಸ್. ಅದರ ಜೊತೆಯಲ್ಲಿ ಕಬ್ಬಿನ ಬಾಕಿ ಹಣ ಪೆಂಡಿಂಗ್ ಇಟ್ಟಿದೆ. ಜೊತೆಗೆ ಇವತ್ತು ಕಬ್ಬಿನ ಸಕ್ಕರೆ ಕಾರ್ಖಾನೆ ಶುಗರ್ ಆಯುಕ್ತರೇನಿದ್ದಾರೆ ಆ ಕಮಿಷನರ್ ಒಂದು ಆದೇಶನ ಬಾಕಿ ಹಣ ಕೊಡಬೇಕಂತ ಆದೇಶ ಹೊರಡಿಸಿ ಇವತ್ತು ಬಾಕಿ ಹಣ ಇಲ್ಲ ಅಂತಕ್ಕಂಥದ್ದನ್ನು ಪುನರ್ ರೈತ ವಿರೋಧಿ ಕಬ್ಬು ಬೆಳೆಗಾರರನ್ನು ದ್ರೋಹ ಬಗೆತಕ್ಕಂಥದ್ದು, ಕಬ್ಬು ಬೆಳೆಗಾರರಿಗೆ ಬನ್ನಿ ಚೂರಿ ಆಗ್ತಕ್ಕಂಥ ರೀತಿಯಲ್ಲಿ ಆದೇಶ ಹೊರಡಿಸಿದ್ರೆ ತಕ್ಷಣವೇ ಆದೇಶನ ರದ್ದು ಮಾಡಿ ಪುನಃ ರೈತರು ನಿಜವಾಗ್ಲಿರ್ತಕ್ಕಂಥ ಬಾಕಿ ಹಣ ಬಿಡುಗಡೆ ಮಾಡೋಕ್ಕೆ ಪುನಃ ಆದೇಶ ಮಾಡಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಿದ್ವಿ. ಇವತ್ತು ರಸಗೊಬ್ಬರದ್ದು ಸಬ್ಸಿಡಿ ಕಡಿತ ಮಾಡಿದೆ ಕೇಂದ್ರ ಸರ್ಕಾರ. ತಕ್ಷಣವೇ ರಸಗೊಬ್ಬರದ ಸಬ್ಸಿಡಿಯನ್ನು ಕೊಡಬೇಕು ಅಂತಕ್ಕಂಥ ಮಾತನ್ನು ಕೆಪಿಆರ್ಎಸ್ ಅನ್ನು ಆಗ್ರಹ ಮಾಡ್ತಾರೆ.